ವಿದ್ಯಾರ್ಥಿಗಳೇ, ಇಷ್ಟರ ತನಕ ಭಾರತದ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ಕಲ್ತಿದ್ದೀರಾ. ಈಗ ನಾವು ನಮ್ಮ ಭಾರತದಲ್ಲಿ ಚುನಾವಣೆಗಳ ಬಗ್ಗೆ ಹಲವಾರು ಟೀಕೆಗಳು ಬರ್ತದೆ. ನಮ್ಮ ದೇಶದಲ್ಲಿ ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಆಗ್ತಾ ಇಲ್ಲ, ನಮ್ಮ ದೇಶದಲ್ಲಿ ಚುನಾವಣೆಗಳನ್ನು 3Mಗಳು ಕಂಟ್ರೋಲ್ ಮಾಡ್ತಿದೆ ಅಂತ ಹೇಳ್ತಾರೆ. ಏನು ಆ 3Mಗಳಂದರೆ? 3M ಅಂತೇಳಿದರೆ, ಒಂದು ಮನಿ ಹಣ, ಮೀಡಿಯಾ ಅಂದರೆ ಮಾಧ್ಯಮಗಳು, ಇನ್ನೊಂದು ಮಜಲ್ ಪವರ್ ಅಂದರೆ ತೋಲ್ಬಲ. ಈ 3Mಗಳು ನಮ್ಮ ಚುನಾವಣೆಯನ್ನು ಕಂಟ್ರೋಲ್ ಮಾಡ್ತವೆ ಅಂತ ಹೇಳ್ತಾರೆ. ಅಂದರೆ ಯಾರು ಹಣ ಇದೆ, ಯಾರ ಕೈಯಲ್ಲಿ ಹಣ ಇದೆ, ಅವರು ಚುನಾವಣೆಯನ್ನು ಬಹಳ ಈಸಿಯಾಗಿ ಸುಲಭವಾಗಿ ಚುನಾವಣೆಯಲ್ಲಿ ಗೆಲ್ತಾರೆ. ಯಾರಲ್ಲಿ ಮಾಧ್ಯಮಗಳು, ಯಾರು ಟಿ ವಿಯಲ್ಲಿ ಪೇಪರ್ನಲ್ಲಿ ಹೆಚ್ಚು ಯಾರಿಗೆ ಪ್ರಚಾರ ಸಿಗ್ತದೆ, ಅಥವಾ ಸಾಮಾಜಿಕ ಜಾಲತಾಣಗಳು ಇವತ್ತು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ, ಅವುಗಳಲ್ಲಿ ಹೆಚ್ಚು ಯಾರಿಗೆ ಪ್ರಚಾರ ಸಿಗ್ತದೆ ಅವರು ಚುನಾವಣೆಯಲ್ಲಿ ಸುಲಭವಾಗಿ ಜಯಶಾಲಿ ಆಗ್ತಾರೆ. ಯಾರ ಹತ್ರ ತೋಲ್ಬಲ ಇದೆ, ಯಾರ ಹತ್ರ ಮಜಲ್ ಪವರ್ ಇದೆ, ಅವರು ಚುನಾವಣೆಯಲ್ಲಿ ಸುಲಭವಾಗಿ ಜಯಶಾಲಿ ಆಗ್ತಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಉಂಟು. ಅದೇ ರೀತಿ ನಮ್ಮ ಭಾರತದಲ್ಲಿ ಚುನಾವಣೆಗಳನ್ನು 3Cಗಳು ಕಂಟ್ರೋಲ್ ಮಾಡ್ತವೆ ಅಂತ ಹೇಳ್ತಾರೆ. ಯಾವುದು 3C ಅಂತ ಕೇಳಿದರೆ, ಭಾರತದಲ್ಲಿ ಜಾತಿ ಪದ್ಧತಿ, ಕಾಸ್ಟ್, ಒಂದು ಕಾಸ್ಟ್, ಇನ್ನೊಂದು ಕ್ರಿಮಿನಲ್ಸ್, ಇನ್ನೊಂದು ಕಮ್ಯುನಲಿಸಮ್ ಅನ್ನುವಂಥದ್ದು. ದೀಸ್ 3Cs ದೇ ಆರ್ ಕಂಟ್ರೋಲಿಂಗ್ ದಿ ಎಲೆಕ್ಷನ್ಸ್, ವಿಚ್ ಆರ್ ದೇ ಕಾಸ್ಟ್, ಕ್ರಿಮಿನಲ್ಸ್ ಆ್ಯಂಡ್ ಕಮ್ಯುನಲಿಸಮ್. ಒಂದು ಜಾತಿ, ಎರಡನೇದು ಕ್ರಿಮಿನಲ್ಗಳು ಮತ್ತು ಕೋಮುವಾದ, ಇದು ಚುನಾವಣೆಗಳನ್ನು ನಿರ್ಧರಿಸ್ತದೆ, ಹತೋಟಿಯಲ್ಲಿಡ್ತದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಉಂಟು. ಚುನಾವಣೆಗಳು ಅಂದ ತಕ್ಷಣ ನಮ್ಮ ದೇಶದಲ್ಲಿ ನಾವು ನಿಷ್ಪಕ್ಷಪಾತವಾದಂಥ, ಪಕ್ಷಾತೀತವಾದಂಥ ಚುನಾವಣೆಗಳನ್ನು ನಡೆಸಬೇಕು. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳನ್ನು ಜೀವಾಳ ಅಂತ ಕರೀತೇವೆ. ಇನ್ ದ ಡೆಮಾಕ್ರೆಟಿಕ್ ಪ್ರೋಸೆಸ್ ದ ಎಲೆಕ್ಷನ್ಸ್ ದೇ ಆರ್ ಕಾಲ್ಡ್ ಆಸ್ ಲೈಫ್ ಬ್ಲಡ್. ಸೊ ದ ಎಲೆಕ್ಷನ್ಸ್ ದೇ ಪ್ಲೇ ಎ ವೆರಿ ಸಿಗ್ನಿಫಿಕೆಂಟ್ ರೋಲ್ in deciding the destiny of a nation, in deciding the future policies of the nation. So because of that, J.J. Rousseau, he said that the voice of the people is the voice of the God. The opinion of the people they are playing a very significant role in the destiny of the nation. ಸೊ ಒಂದು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಚುನಾವಣೆಗಳು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಖ್ಯಾತ ರಾಜಕೀಯ ಚಿಂತಕ J.J. ರೂಸೋ ಅವರು ಹೇಳ್ತಾರೆ, ಜನತಾವಾಣಿಯೇ ದೇವವಾಣಿ ಅಂತ. ಜನತಾವಾಣಿ ಏನಿದೆ, ಜನರ ಅಭಿಪ್ರಾಯಗಳೇನಿದೆ, ಅದು ದೇವವಾಣಿ ಅಂತ. ಸೊ ಚುನಾವಣೆಗಳು ಪ್ರಜಾಪ್ರಭುತ್ವ ದೇಶಗಳಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಆದರೆ ನಾನು ಹೇಳಿದಾಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಆಗ್ತಾ ಇಲ್ಲ. ಬೇರೆ ಬೇರೆ ವಿಷಯಗಳು ಈ ಚುನಾವಣೆಗಳ ಮೇಲೆ ಪರಿಣಾಮವನ್ನು ಬೀಳ್ತದೆ ಅನ್ನೋದನ್ನು ನಾವು ನೋಡಿದ್ದೇವೆ. ಈ ಚುನಾವಣೆಗಳನ್ನು ನಿಷ್ಪಕ್ಷಪಾತವಾಗಿ, ಪಕ್ಷಾತೀತವಾಗಿ ನಡೆಸಲಿಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ, ಚುನಾವಣಾ ಆಯೋಗ ಮತ್ತು ಸರ್ಕಾರಗಳು ಬೇರೆ ಬೇರೆ ಸಂದರ್ಭದಲ್ಲಿ ಸುಧಾರಣೆಗಳನ್ನು ಘೋಷಣೆ ಮಾಡಿದ್ದೇವೆ. ನಮ್ಮ ಬೇರೆ ಬೇರೆ ಸರ್ಕಾರಗಳು ಈ ಚುನಾವಣೆಯಲ್ಲಿ ಪರಿಣಾಮಕಾರಿಯಾಗಿ ಅದನ್ನು ಚುನಾವಣೆಯನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ತಂದಿರುವಂಥ ಸುಧಾರಣೆಗಳನ್ನೇ ಚುನಾವಣಾ ಸುಧಾರಣೆಗಳು ಅಂತ ಕರೀತೇವೆ. ಸೊ ವಾಟ್ ಈಸ್ ಎಲೆಕ್ಟೋರಲ್ ರಿಫಾರ್ಮ್ಸ್? ದೀಸ್ ಆರ್ ದ ವೇರಿಯಸ್ ಚೇಂಜಸ್ ಇಂಟ್ರೊಡ್ಯೂಸ್ಡ್ ಬೈ ದ ವೇರಿಯಸ್ ಗವರ್ಮೆಂಟ್ಸ್ ಇನ್ ಡಿಫರೆಂಟ್ ಒಕೇಶನ್ಸ್ ಆರ್ ನೋನ್ ಆಸ್ ಎಲೆಕ್ಟೋರಲ್ ರಿಫಾರ್ಮ್ಸ್. ದ ವೇರಿಯಸ್ ಚೇಂಜಸ್ ದೇ ಹ್ಯಾವ್ ಬ್ರಾಟ್. So that itself it is called as electoral reforms. To give the suggestions to the government regarding the electoral reforms, the successive governments, they establish the various committees. So which are the various committees are established for the electoral reforms? ವಿದ್ಯಾರ್ಥಿಗಳೇ, ಭಾರತದಲ್ಲಿ ಚುನಾವಣೆಯಲ್ಲಿ ಮಾಡಬೇಕಾದಂಥ ಸುಧಾರಣೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೋಸ್ಕರ ತಲತಲಾಂತರವಾಗಿ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ಸಮಿತಿಗಳನ್ನು ನೇಮಕ ಮಾಡ್ತದೆ. ಆ ಸಮಿತಿಗಳು ಯಾವುದು ಅಂತೇಳಿ ನೋಡುವ. ಒನ್ ಇಂಪಾರ್ಟೆಂಟ್ ಕಮಿಟಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1974-75 is called as V.K. Tarkunde Committee. So one of the important committees V.K. Tarkunde Committee.
committees. One is V.K. Tarkunde committee. The second one is, which is established in 1990, that is called as Dinesh Goswami committee. Dinesh Goswami committee. Dinesh Goswami committee in 1990. Third one is Justice V.R. Krishna Iyer committee. It was established in 1994. 1994ರಲ್ಲಿ ಜಸ್ಟಿಸ್ ನ್ಯಾಯವಾದಿ V.R. ಕೃಷ್ಣ ಅಯ್ಯರ್ ಸಮಿತಿ ಅಂತೇಳಿ ನೇಮಕ ಮಾಡಿದರು. ಜಸ್ಟಿಸ್ V.R. ಕೃಷ್ಣ ಅಯ್ಯರ್ committee. And the fourth one is Vanchu committee. Vanchu committee. And the fifth one is Indrajit Gupta committee. Indrajit Gupta committee. Vanchu committee, Indrajit Gupta committee, which was established in 1998, a famous parliamentarian, member of parliament. Under his leadership in 1998, a committee was established. And the sixth one is Justice Kuldeep committee, Justice Kuldeep Singh committee. And the seventh one is Law committee report. So these are the various committees are established to bring the changes or reforms in the election commission. ವಿದ್ಯಾರ್ಥಿಗಳೇ, ಭಾರತದ ಚುನಾವಣಾ ಪದ್ಧತಿಯಲ್ಲಿ ಸುಧಾರಣೆಯನ್ನು ತರಲಿಕ್ಕೋಸ್ಕರ ಬೇರೆ ಬೇರೆ ಸಮಿತಿಗಳನ್ನು ನೇಮಕ ಮಾಡ್ತಾರೆ. ಬಹಳ ಮುಖ್ಯವಾದ ಸಮಿತಿಗಳು ಯಾವುದು ಅಂತ ಹೇಳಿದರೆ, ಒಂದು V.K. ತರ್ಕುಂಡೆ ಸಮಿತಿ, ಎರಡನೇದು ದಿನೇಶ್ ಗೋಸ್ವಾಮಿ ಸಮಿತಿ, ಮೂರನೇದು ಕೃಷ್ಣ ಅಯ್ಯರ್ ಸಮಿತಿ, ನಾಲ್ಕನೇದು ವಾಂಚು ಸಮಿತಿ, ಐದನೇದು ಇಂದ್ರಜಿತ್ ಗುಪ್ತಾ ಸಮಿತಿ, ಆರನೇದು ಜಸ್ಟಿಸ್ ಕುಲ್ದೀಪ್ ಸಿಂಗ್ ಸಮಿತಿ ಮತ್ತು ಏಳನೇದು ಕಾನೂನು ಆಯೋಗದ ವರದಿಗಳು. ನಮ್ಮ ಭಾರತದಲ್ಲಿ ಬೇರೆ ಬೇರೆ ಕಾನೂನು ಆಯೋಗಗಳನ್ನು ಸ್ಥಾಪನೆ ಮಾಡ್ತಾರೆ. ಅವುಗಳ ವರದಿಗಳು ಭಾರತದಲ್ಲಿ ತರಬೇಕಾದಂಥ ಸುಧಾರಣೆಗಳ ಬಗ್ಗೆ, ಚುನಾವಣೆಯಲ್ಲಿ ತರಬೇಕಾದಂಥ ಸುಧಾರಣೆಗಳ ಬಗ್ಗೆ ಸರ್ಕಾರಕ್ಕೆ ಶಿಫಾರಸುಗಳನ್ನು, ಸರ್ಕಾರಕ್ಕೆ ಸಲಹೆಗಳನ್ನು ನೀಡುತ್ತದೆ. ಈ ಸಮಿತಿಗಳ ಸಲಹೆಗಳ ಆಧಾರದ ಮೇಲೆ ಭಾರತದಲ್ಲಿ ಬೇರೆ ಬೇರೆ ಸುಧಾರಣೆಗಳನ್ನು ಜಾರಿಗೆ ತರ್ತಾರೆ. ಚುನಾವಣೆಯಲ್ಲಿ ನಿಷ್ಪಕ್ಷಪಾತವಾದ ಚುನಾವಣೆಗಳನ್ನು ನಡೆಸಲಿಕ್ಕೋಸ್ಕರ ಬೇರೆ ಬೇರೆ ಸುಧಾರಣೆಗಳನ್ನು ತರ್ತಾರೆ. ಸೊ ಯಾವುದೆಲ್ಲ ಸುಧಾರಣೆಗಳು ಅಂತೇಳಿ ನೋಡ್ತಾ ಹೋದರೆ, ಸೊ ವಾಟ್ ಆರ್ ದ ವೇರಿಯಸ್ ರಿಫಾರ್ಮ್ಸ್ ಆರ್ ದೇ ಆರ್ ಇಂಟ್ರೊಡ್ಯೂಸ್ಡ್, ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್. ದ ಫಸ್ಟ್ ಇಂಪಾರ್ಟೆಂಟ್ changes they have made or the reforms they brought is EPIC, or it is called as Electors Photo Identity Card. So what is this Electors Photo Identity Card? This is a identity card issued by the Election Commission of India to all the eligible voters or electors. ಸೊ ಭಾರತದಲ್ಲಿ ಚುನಾವಣೆಯನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಚುನಾವಣಾ ಆಯೋಗ ಜಾರಿಗೆ ತಂದಂಥ ಬಹಳ ಒಂದು ಪ್ರಮುಖವಾದ ಸುಧಾರಣೆ ಯಾವುದಂತ ಹೇಳಿದರೆ, ಪ್ರತಿಯೊಬ್ಬ ಮತದಾರನಿಗೂ ಭಾರತದಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ನೀಡಿದ್ದು. ವಿದ್ಯಾರ್ಥಿಗಳೇ, ಇದು ನೋಡಿ, ಇದು ನಂದು ಮತದಾರರ ಗುರುತಿನ ಚೀಟಿ. ಈ ಗುರುತಿನ ಚೀಟಿಯನ್ನು ಹೊಂದಿದರೆ ನಾವು ಚುನಾವಣೆಯಲ್ಲಿ ಏನು ಮಾಡಬಹುದು, ಮತವನ್ನು ಚಲಾಯಿಸಬಹುದು. ಈ ಗುರುತಿನ ಚೀಟಿ ಇಲ್ಲದಿದ್ದರೆ ನಾವು ಮತವನ್ನು ಚಲಾಯಿಸಲಿಕ್ಕೆ ಆಗುವುದಿಲ್ಲ. ಇವತ್ತೇನು ಮಾಡಿದ್ದಾರೆ ಅಂದರೆ, ಚುನಾವಣಾ ಆಯೋಗ ಈ ಮತದಾರ ಗುರುತಿನ ಚೀಟಿ ಅಲ್ಲದೆ ಬೇರೆ 17-18 ಡಾಕ್ಯುಮೆಂಟ್ಗಳನ್ನು ಸಹ ಗುರುತಿನ ಚೀಟಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಉದಾಹರಣೆಗಾಗಿ ನಮ್ಮ ರೇಷನ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಪಾಸ್ ಪುಸ್ತಕ ಇರ್ಬೋದು, ಅಥವಾ ಪಾಸ್ಪೋರ್ಟ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಸರ್ಕಾರದ ಇಲಾಖೆಗಳು ನೀಡುವಂಥ ಗುರುತು ಚೀಟಿಗಳಿರ್ಬೋದು. ಇದನ್ನು ಸಹ ಮತದಾನದಲ್ಲಿ ನಾವು ಬಳಸ್ಬೋದು. ಆದರೆ ಚುನಾವಣಾ ಆಯೋಗ ಮತದಾರ ಅಂತ ಹೇಳಿ ಅವನಿಗೆ ನೀಡುವಂಥ ಒಂದು ಗುರುತಿನ ಚೀಟಿಯನ್ನೇ ಮತದಾರರ ಗುರುತಿನ ಚೀಟಿ ಅಂತ ಕರೀತಾರೆ, ಎಪಿಕ್ ಅಂತ ಕರೀತಾರೆ. ಇದನ್ನು ಭಾಳ ನೆನಪಿಟ್ಕೊಳ್ಬೇಕು. ಕೆಲವು ಸಲ ಎಕ್ಸಾಮಲ್ಲಿ ಎಪಿಕನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಎಪಿಕ್ ಅಂದರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಕರೀತಾರೆ. ಈ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅನ್ನುವುದನ್ನು ಯಾಕೆ ಜಾರಿಗೆ ತಂದ್ರೆ ಅಂತ ಹೇಳಿದರೆ, ಹಿಂದೆ ಚುನಾವಣೆಗಳನ್ನು ಮಾಡುವಾಗ
ಚುನಾವಣೆಗಳಲ್ಲಿ ಅಕ್ರಮ ಮತದಾನಗಳು ಆಗ್ತಿದ್ದವು, ಬೋಗಸ್ ಮತದಾನಗಳು ಆಗ್ತಿದ್ದವು, ಪ್ರಾಕ್ಸಿ ವೋಟಿಂಗ್ ಆಗ್ತಿತ್ತು, ಯಾರ್ಯಾರ ಹೆಸರಿನಲ್ಲಿ ಯಾರ್ಯಾರು ಮತದಾನ ಮಾಡುವಂಥದ್ದು ಮತ್ತು ಅಕ್ರಮ ಮತದಾನಗಳು ನಡೆಯುತ್ತಿದ್ದವು. ಇದನ್ನೆಲ್ಲ ತಡೆಗಟ್ಟಲಿಕ್ಕೋಸ್ಕರ 1993ರಲ್ಲಿ ಟಿ ಎನ್ ಶೇಷನ್ರವರು ನಮ್ಮ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಆಗಿದ್ದಾಗ ಅವರ ಸಂದರ್ಭದಲ್ಲಿ ಈ ಗುರುತಿನ ಚೀಟಿಯನ್ನು ನೀಡುವಂತಹ ಒಂದು ಸುಧಾರಣೆಯನ್ನು ಜಾರಿಗೆ ತಂದರು. ಇದನ್ನು MS ಗಿಲ್ ಅವರು ನಮ್ಮ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾಗ ಇದನ್ನು ಪ್ರತಿಯೊಬ್ಬ ಮತದಾರನಿಗೂ ಇದನ್ನು ಕಂಪಲ್ಸರಿ ಕಡ್ಡಾಯವಾಗಿ ಮಾಡಿದರು. ಸೊ ಸ್ಟೂಡೆಂಟ್ಸ್, ಯು ಶುಡ್ ರಿಮೆಂಬರ್ that these epic card started to issue to all the electorates from 1993 onwards. When T.N. Sheshan was the Chief Election Commissioner of India, he started to issue the epic for all the electors. But it was not issued for all the electors due to certain technical problems. During the period of MS Gill, when he was the Chief Election Commissioner of India, this was made compulsory. Epic was made compulsory, and now all the electors, those who are attained the age of 18, immediately after they register their name in the electoral roll, they should get this epic card. So it is compulsory to cast it. They should compulsorily possess this card to cast vote in the elections. So what it includes? The election epic, it includes the name of a electors and his age, address, the gender of the elector, the constituency details, which constituency he belongs, and also the seal and signature of the election returning officer or the election officer of that particular constituency. So the epic it includes the details of the electors such as the name, age, gender, date of birth and the address, and also it includes the details of the constituency and also the seal and signature of the returning officers. ವಿದ್ಯಾರ್ಥಿಗಳೇ, ಈ ಮತದಾರ ಗುರುತಿನ ಚೀಟಿ ಅನ್ನುವಂಥದ್ದು ಪ್ರತಿಯೊಬ್ಬ ಮತದಾರನು ಕಡ್ಡಾಯವಾಗಿ ಹೊಂದಿರಲೇಬೇಕು. ಚುನಾವಣೆಯಲ್ಲಿ ಮತದಾನ ಮಾಡಬೇಕಂತ ಹೇಳಿದರೆ ಈ ಗುರುತಿನ ಚೀಟಿ ಇಲ್ಲದಿದ್ದರೆ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ಬಿಡುವುದಿಲ್ಲ. ಆದರೆ ಈಗೇನು ಮಾಡಿದ್ದಾರೆ ಅಂತ ಹೇಳಿದರೆ, ಚುನಾವಣೆಯಲ್ಲಿ ಇದಲ್ಲದೆ ಬೇರೆ 17-18 ದಾಖಲೆಗಳನ್ನು ಚುನಾವಣೆಗೆ ಹೋಗುವಾಗ ಕೊಂಡೋದ್ರೆ ಅದರ ಮೂಲಕವೂ ಮತದಾನ ಮಾಡ್ಬೋದು. ಉದಾಹರಣೆಗಾಗಿ ನಿಮ್ಮ ಬ್ಯಾಂಕಿನ ಪಾಸ್ ಪುಸ್ತಕ ಇರ್ಬೋದು, ಅಥವಾ ಪಾಸ್ಪೋರ್ಟ್ ಇರ್ಬೋದು, ಅಥವಾ ಕಾಲೇಜುಗಳಲ್ಲಿ ಅಥವಾ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ನೀಡುವಂಥ ಗುರುತು ಚೀಟಿಗಳಿರ್ಬೋದು. ಇವುಗಳ ಮೂಲಕ ಸಹ ನಾವು ಮತದಾನ ಮಾಡಬಹುದು. ಆದರೆ ಮತದಾರ ಅಂತೇಳಿ ಗುರುತಿಸಿಕೊಳ್ಬೇಕಾದ್ರೆ ಈ ಗುರುತಿನ ಚೀಟಿಯನ್ನು ಹೊಂದುವಂಥದ್ದು ಬಹಳ ಮುಖ್ಯ. ಇದರಲ್ಲಿ ಏನಿರ್ತದೆ? ಇದೀಗ ನೋಡಿ, ಇದು ನಂದು ಮತದಾರ ಗುರುತಿನ ಚೀಟಿ. ಇದರಲ್ಲಿ ಒಬ್ಬ ಮತದಾರನ ಹೆಸರು, ಆತನ ಜನ್ಮ ದಿನಾಂಕ, ಆತನ ಲಿಂಗ, ಆಮೇಲೆ ಹುಟ್ಟಿದ ದಿನಾಂಕ, ಆಮೇಲೆ ಆತನ ವಿಳಾಸ, ಆಮೇಲೆ ಯಾವ ಮತಕ್ಷೇತ್ರಕ್ಕೆ ಸೇರಿದ ಅನ್ನುವುದರ ವಿವರಗಳು, ಅದೇ ರೀತಿ ಭಾರತದ ಚುನಾವಣಾ ಆಯೋಗದ ಮೊಹರು ಮತ್ತು ಅದರ ಸಹಿ ಇರ್ತದೆ. ಸೊ ಈ ಒಟ್ಟಿನಲ್ಲಿ ಈ ಮತದಾರರ ಗುರುತಿನ ಚೀಟಿ ಅನ್ನುವಂಥದ್ದು ನಮ್ಮ ಭಾರತ ಚುನಾವಣಾ ಆಯೋಗ ಮಾಡಿದಂಥ ಒಂದು ದೊಡ್ಡ ಸುಧಾರಣೆ. ಇದರ ಮೂಲಕ ಇವತ್ತು ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ, ನಕಲಿ ಮತದಾರ ನಾವು ತಡೆಯುತ್ತಿದ್ದೇವೆ. ಯಾವುದಾದ್ರೂ ಪ್ರಾಕ್ಸಿ ವೋಟಿಂಗ್ ಬಂದರೆ ಅದನ್ನು ಬಹಳ ಸುಲಭವಾಗಿ ಪತ್ತೆ ಹಚ್ಚಬಹುದು. ಯಾಕೆಂತ ಹೇಳಿದರೆ ಈ ಗುರುತಿನ ಚೀಟಿನಲ್ಲಿ ಭಾವಚಿತ್ರವೂ ಸಹ ಇದೆ. ದ ಎಪಿಕ್ ಇಟ್ ಇನ್ಕ್ಲೂಡ್ಸ್ ದಿ ಫೋಟೋ ಆಫ್ ಎನ್ ಎಲೆಕ್ಟರೇಟ್. ಸೊ ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ ದ ಎಲೆಕ್ಟರ್ಸ್, ವಿ ಕ್ಯಾನ್ ಅವಾಯ್ಡ್ ದಿ ಪ್ರಾಕ್ಸಿ ವೋಟಿಂಗ್. ಸೊ ದಿಸ್ ಈಸ್ ದ ಬೆನಿಫಿಟ್ ಆಫ್ ದ ಎಪಿಕ್. ಸೊ ಇಟ್ ಇಸ್ ಎ ಇಂಪಾರ್ಟೆಂಟ್ ಮೈಲ್ಸ್ಟೋನ್ in the history of the Election Commission of India. The second most important reforms which brought by the Election Commission is that is called as EVM. So what is EVM? EVM means electronic voting machine. Electronic voting machine.
In short form, it is called as EVM, electronic voting machines. So, what is this electronic voting machines? How it works? We will discuss all these in detail. Electronic voting machine, it is a machine used in the elections. As you all know that earlier the elections are casted in the ballot paper and it will be put in a box. But it was time consuming and there was lot of mistakes in the elections and there was lots of expenditures also included. To avoid all these, the electronic voting machines were introduced. The electronic voting machine, it includes 4 parts, which are the various parts of the EVM. One is called as controlling unit. There are 4 parts in the EVM. One is controlling unit and the second one is called as ballot unit and the third one is VVPAT and the fourth one is VSDU. So, the electronic voting machine, it consisting of 4 parts. So, it is a machine, it consisting of 4 parts. One is controlling unit. The control unit consisting of a display set and also it consisting of the second part, it consisting of the battery of the machine and the third part is a switch to give a command for voting. So, this is a main part of the electronic voting machine and the second part is known as ballot unit. The ballot unit which contains the details of the candidates, the name of the candidate, the symbol of the candidate and the third part is where the voters they can cast their vote by using the blue button. Usually in one ballot unit 16 candidates names can be mentioned. So, the ballot unit it consisting of 3 parts, the name of the candidate, the symbol of the candidate and also the place or switch for to cast the votes, that is called as ballot unit. And recently another part was introduced for the electronic voting machine, that is called as VVPAT. Another part was added. Why it was added? Because there was certain allegations regarding the using of electronic voting machine. There are certain criticism regarding the electronic voting machines. The various political parties they started to criticize that this machine can be tampered. So, to avoid the criticisms and to make sure that the electors who casted his vote is to make sure that for the right candidate and right party his vote is casted, to make sure that there is one more part is added, that is called as VVPAT. So, what is VVPAT? Voters Verifiable Paper Audit Trail. Students, please remember VVPAT means Voter Verifiable Paper Audit Trail. So, that is another part is added to the EVM. In the EVM or VVPAT, it is like a box where the voter can see for which party and candidate he casted his vote. It will display in the display section for which party he casted his vote. It will display for nearly 7 to 8 seconds that information in a display section, and the paper it will be cut and put in that particular box. And the third and the fourth part is known as it is added to the EVM, that is called as VSDU, that is VVPAT Status Display Unit. VSDU means VVPAT Status Display Unit. Whether the machine is working properly or not, that status will be displayed in the VSDU. So, students, please remember the electronic voting machine which consisting of 4 parts, the controlling unit, ballot unit, VVPAT and VSDU. ವಿದ್ಯಾರ್ಥಿಗಳೇ, ಭಾರತದಲ್ಲಿ ಚುನಾವಣೆಯಲ್ಲಿ ಮಾಡಬೇಕಾದ ಸುಧಾರಣೆಯಲ್ಲಿ
ತಂದಂಥ ಒಂದು ಬದಲಾವಣೆ, ಇನ್ನೊಂದು ಬಹಳ ದೊಡ್ಡ ಬದಲಾವಣೆ ಏನಂತ ಹೇಳಿದರೆ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಕೆ ಮಾಡಿದ್ದು. ಏನಿದು ವಿದ್ಯುನ್ಮಾನ ಮತಯಂತ್ರ ಅಂತ ಹೇಳಿದರೆ ಅದನ್ನೇ ಇಂಗ್ಲೀಷ್ನಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ಕರೀತಾರೆ. ಈ ವಿದ್ಯುನ್ಮಾನ ಮತಯಂತ್ರಗಳು ಇದೊಂದು ಯಂತ್ರ. ಹಿಂದೆ ನೀವು ನೋಡಿದ್ದೀರಾ, ಚುನಾವಣೆಗಳಲ್ಲಿ ಒಬ್ಬ ಮತದಾರ ಮತಪತ್ರಗಳನ್ನು ಬಳಕೆ ಮಾಡಿಕೊಂಡು ವೋಟ್ ಮಾಡ್ತಿದ್ದ. ಆ ಮತಪತ್ರಗಳನ್ನು ಒಂದು ಮತಪೆಟ್ಟಿಗೆ ಇರ್ತಿದ್ದು, ಆ ಮತಪೆಟ್ಟಿಗೆ ಹಾಕ್ತಿದ್ರು. ಅದು ಏನಾಗ್ತಿದ್ದ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಚುನಾವಣೆ ಮಾಡಲಿಕ್ಕೆ ಬಹಳ ಸಮಯವನ್ನು ತೆಕ್ಕೊಳ್ತಿದ್ದು, ತುಂಬ ಹಣಕಾಸಿನ ವೆಚ್ಚ ಆಗ್ತಿತ್ತು ಮತ್ತು ಹಲವಾರು ತಪ್ಪುಗಳಾಗ್ತಿದ್ದವು. ನಮ್ಮ ದೇಶದಲ್ಲಿ ಹೆಚ್ಚು ಜನ ಅನಕ್ಷರಸ್ಥ ಮತದಾರ ಇರುವುದರಿಂದಾಗಿ ಒಂದೇ ಕ್ಯಾಂಡಿಡೇಟಿಗೆ ಎರಡೆರಡು ವೋಟುಗಳು ಹಾಕುವಂಥ ಸಂದರ್ಭಗಳು ಸಹ ನಮ್ಮಲ್ಲಿ ಇರ್ತಿದ್ದವು. ಸೊ ಕುಲಗೆಟ್ಟ ಮತಗಳು ಹೆಚ್ಚು ಬರ್ತಿದ್ದವು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ಭಾರತದ ಚುನಾವಣಾ ಆಯೋಗ ಈ ವಿದ್ಯುನ್ಮಾನ ಮತಯಂತ್ರಗಳನ್ನು ಜಾರಿಗೆ ತಂದಿತು. ವಿದ್ಯುನ್ಮಾನ ಮತಯಂತ್ರಗಳನ್ನು ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ 14ನೇ ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಲಾಯಿತು. 14ನೇ ಲೋಕಸಭಾ ಚುನಾವಣೆಯಲ್ಲಿ ಇದನ್ನು ನಮ್ಮ ಇಡೀ ದೇಶಾದ್ಯಂತ ಈ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಕೆ ಮಾಡಲಾಯಿತು. ಈ ವಿದ್ಯುನ್ಮಾನ ಮತಯಂತ್ರ ಅಂದರೆ ಏನು, ಅದರ ಭಾಗಗಳು ಯಾವುದು ಅನ್ನೋದರ ಬಗ್ಗೆ ಸ್ವಲ್ಪ ಚರ್ಚಿಸುವ. ಈ ವಿದ್ಯುನ್ಮಾನ ಮತಯಂತ್ರದಲ್ಲಿ 4 ಭಾಗಗಳಿದೆ. ಯಾವುದು ಅಂತೇಳಿ, 1ನೇ ಭಾಗ ಅದನ್ನು ಕಂಟ್ರೋಲಿಂಗ್ ಯೂನಿಟ್ ಅಂತ ಕರಿತೇವೆ, 2ನೇ ಭಾಗ ಬ್ಯಾಲೆಟ್ ಯೂನಿಟ್ ಅಂತ ಕರಿತೇವೆ, 3ನೇದ್ದು VVPAT, 4ನೇದ್ದು VSDU ಅಂತೇಳಿ. ಸೊ ಇದು ಏನು ಕಂಟ್ರೋಲಿಂಗ್ ಯೂನಿಟ್ ಅಂತ ಹೇಳಿದರೆ, ಇದರಲ್ಲಿ ಇಡೀ EVMನ ಕಂಟ್ರೋಲ್ ಮಾಡುವಂಥ ಒಂದು ಭಾಗ. ಇದರಲ್ಲಿ ಒಂದು ಡಿಸ್ಪ್ಲೇ ಪಾರ್ಟ್ ಇರ್ತದೆ, ಇನ್ನೊಂದು ಬ್ಯಾಟ್ರಿ ಸೆಕ್ಷನ್ ಇರ್ತದೆ, ಇನ್ನೊಂದು ವೋಟ್ ಮಾಡಲಿಕ್ಕೆ ಕಮಾಂಡ್ ಕೊಡುವಂಥ ಒಂದು ಸ್ವಿಚ್ ಇರ್ತದೆ. 2ನೇದು ಬ್ಯಾಲೆಟ್ ಯೂನಿಟ್. ಬ್ಯಾಲೆಟ್ ಯೂನಿಟ್ ಅಂತ ಹೇಳಿದರೆ ಅಭ್ಯರ್ಥಿಗಳ ವಿವರಗಳನ್ನು ಒಳಗೊಂಡಂಥ ಒಂದು ಭಾಗ. ಇದರಲ್ಲಿ ಅಭ್ಯರ್ಥಿಗಳ ಹೆಸರು, ಅವರ ಚಿಹ್ನೆ ಮತ್ತು ಮತದಾರನಿಗೆ ಮತ ಹಾಕಲಿಕ್ಕೆ ಬೇಕಾದಂಥ ಒಂದು ಸ್ವಿಚ್ ಅದರಲ್ಲಿ ಇರ್ತದೆ. ಒಂದು ಬ್ಯಾಲೆಟ್ ಯೂನಿಟಲ್ಲಿ ಸುಮಾರು 16 ಅಭ್ಯರ್ಥಿಗಳ ಹೆಸರುಗಳನ್ನು ನಮೂದಿಸಬಹುದು. 3ನೇ ಭಾಗ ಯಾವುದಂತ ಹೇಳಿದರೆ, ಇತ್ತೀಚೆಗೆ ಆ್ಯಡ್ ಮಾಡಿದ್ದು 2018ರ ವಿಧಾನಸಭಾ ಚುನಾವಣೆ, ಕರ್ನಾಟಕದಲ್ಲಿ ಆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ ಈ VVPAT ಅನ್ನು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗೆ ಸೇರಿಸಲಾಯಿತು. ಏನು VVPAT ಅಂತ ಹೇಳಿದರೆ, ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಹೇಳಿದರೆ, ಮತದಾರ ಯಾರಿಗೆ ಮತ ಚಲಾಯಿಸಿದ್ದಾನೆ ಎನ್ನುವುದನ್ನು ಖಾತರಿಪಡಿಸಲಿಕ್ಕಿರುವಂಥ ಅದು ಮೆಷಿನ್. ಒಬ್ಬ ಮತದಾರ ಯಾವುದೋ ಒಂದು ನಿರ್ದಿಷ್ಟ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾನೆ, ಅದೇ ಅಭ್ಯರ್ಥಿಗೆ ವೋಟು ಹಾಕಿದ್ದಾನೆ ಅನ್ನೋದನ್ನೊಂದು ಪೇಪರ್ನಲ್ಲಿ ಪ್ರಿಂಟ್ ಬರ್ತದೆ. ಒಂದು ಶೀಟ್, ಒಂದು ಸಣ್ಣ ಶೀಟ್, ಪೇಪರ್ ಶೀಟ್, ಅದು ಯಾವ ಅಭ್ಯರ್ಥಿಗೆ ಮತ ಚಲಾಯಿಸ್ತೇನೆ ಅನ್ನೋದನ್ನು ಡಿಸ್ಪ್ಲೇ ಮಾಡ್ತದೆ. ಒಂದು 10ರಿಂದ 12 ಸೆಕೆಂಡ್ ಅದು ಡಿಸ್ಪ್ಲೇ ಮಾಡ್ತದೆ ಮತ್ತು ಅದು ತುಂಡಾಗಿ ಆ ಮೆಷಿನ್ನ ಒಳಗಡೆಯೇ ಆ ಪೇಪರ್ ಬೀಳ್ತದೆ. ಇದನ್ನೇ VVPAT ಅಂತ ಕರೆಯುವಂಥದ್ದು. 4ನೇ ಭಾಗ ಯಾವುದಂದರೆ VSDU ಅಂದರೆ VVPAT ಸ್ಟೇಟಸ್ ಡಿಸ್ಪ್ಲೇ ಯೂನಿಟ್ ಅಂತೇಳಿ, ಇದು ಆ ಮೆಷಿನ್ ಹೇಗೆ ವರ್ಕ್ ಆಗ್ತದೆ ಅನ್ನೋದನ್ನು ಡಿಸ್ಪ್ಲೇ ಮಾಡುವಂಥ ಒಂದು ಭಾಗ ಆಗಿರ್ತದೆ. ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅನ್ನುವಂಥದ್ದು ಬಹಳ ಒಂದು ಉಪಯೋಗದಂಥ ಒಂದು ಯಂತ್ರ. ಇದರ ಮೂಲಕ ನಾವು ಏನು ಮಾಡ್ಬೋದು, ಇದರ ಉಪಯೋಗಗಳು ಏನು ಅಂತೇಳಿ ನಾವು ಚರ್ಚೆ ಮಾಡಿದರೆ, ಒಂದು ಸಮಯದ ಉಳಿತಾಯ. ನಿಮಗೆ ಗೊತ್ತಿರಬಹುದು, ಎಲೆಕ್ಷನ್ ಚುನಾವಣೆ ನಡೆಸುವಂಥದ್ದು ಅನ್ನುವಂಥ ಹೇಳಿದರೆ ಭಾರತದಲ್ಲಿ ಬಹಳ ಒಂದು ಕಷ್ಟಕರವಾದಂಥ ವಿಷಯ. ಸುಮಾರು ತಯಾರಿಗಳು ಬೇಕಾಗ್ತದೆ, ಸುಮಾರು ಕಾಗದ ಪತ್ರಗಳನ್ನು ಪ್ರಿಂಟ್ ಮಾಡಬೇಕಾಗ್ತದೆ. ಸೊ ಆ ಸಮಯ, ಅದಕ್ಕೆ ತುಂಬ ಸಮಯ ಬೇಕಾಗ್ತದೆ, ಒಂದು ಸಮಯದ ಉಳಿತಾಯ ಆಗ್ತದೆ. ಆಮೇಲೆ 2ನೇದು, ಅನಕ್ಷರಸ್ಥರು ಸಹ ಇದರ ಮೂಲಕ ಸುಲಭವಾಗಿ ಚುನಾವಣೆಗಳನ್ನು ಮಾಡಬಹುದು. ಇದರಲ್ಲಿ ಒಂದು ಬಟನ್ ಒತ್ತಿದರೆ ಸಾಕು, ಅದರಿಂದಾಗಿ ಸುಲಭವಾಗಿ ಮತದಾನ ಮಾಡಲಿಕ್ಕೆ ಆಗ್ತದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಉಪಯೋಗ ಅಂತ ಹೇಳಿದರೆ, ಇದರಲ್ಲಿ 1 ಮ್ಯಾನ್ 1 ವೋಟ್ ಯಾವುದು ತತ್ವ ಇದೆ, ಒಬ್ಬ ವ್ಯಕ್ತಿಗೆ ಒಂದೇ ಮತ ಅನ್ನುವಂಥ ಏನು ತತ್ವ ಇದೆ, ಆ ತತ್ವವನ್ನು ಕಟ್ಟುನಿಟ್ಟಿಗೆ ಜಾರಿಗೆ ತರಬಹುದು. ಯಾಕೆಂತ ಹೇಳಿದರೆ, ಒಂದು ಸಲ ಒಬ್ಬ ಮತದಾರ ಬ್ಯಾಲೆಟ್ ಯೂನಿಟ್ನಲ್ಲಿ ಒಂದು ಬಟನ್ ಒತ್ತಿದರೆ ಇನ್ನು ಎಷ್ಟು ಪ್ರಯತ್ನ ಪಟ್ಟಿದ್ರೂ ಸೆಕೆಂಡ್ 2ನೇ ಸಲ ಅವನಿಗೆ ವೋಟ್ ಹಾಕಲಿಕ್ಕೆ ಆಗುವುದಿಲ್ಲ. ಆಮೇಲೆ ಇನ್ನೂ ಹಲವಾರು ಉಪಯೋಗಗಳನ್ನು ನೋಡುವಾಗ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನಲ್ಲಿ ಸುಲಭವಾಗಿ ಫಲಿತಾಂಶವನ್ನು, ಶೀಘ್ರವಾಗಿ ಫಲಿತಾಂಶವನ್ನು ನೀಡಲಿಕ್ಕಾಗ್ತದೆ. ಒಂದು ಬಟನ್ ಒತ್ತುವುದರ ಮೂಲಕ ಎಷ್ಟೆಷ್ಟು ಕ್ಯಾಂಡಿಡೇಟ್ಸ್ ಎಷ್ಟು ಮತಗಳನ್ನು ಪಡೆದಿದ್ದಾರೆ ಅನ್ನುವುದನ್ನು ಕೆಲವೇ ಗಂಟೆಗಳಲ್ಲಿ ಇದನ್ನು ನಿರ್ಧಾರ ಮಾಡಲಿಕ್ಕಾಗ್ತದೆ. ಅದರಿಂದಾಗಿ ಸುಲಭವಾಗಿ ನಾವು
ಫಲಿತಾಂಶವನ್ನು ನೀಡಬಹುದು, ಶೀಘ್ರವಾಗಿ ಫಲಿತಾಂಶವನ್ನು ನೀಡಬಹುದು. ಫಲಿತಾಂಶದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಬರುವುದಿಲ್ಲ, ಯಾವುದೇ ಕನ್ಫ್ಯೂಷನ್ಸ್ ಬರುವುದಿಲ್ಲ. ಯಾಕೆಂದರೆ ಈ ಮೆಷಿನೇ ಸುಲಭವಾಗಿ ನಂಬರ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತದೆ. ಆಮೇಲೆ ಇದು ಈಕೋ ಫ್ರೆಂಡ್ಲಿ, ಇದು ಪರಿಸರ ನಾಶವನ್ನು ತಡೆಗಟ್ತದೆ. ನಾವು ಚುನಾವಣೆ ಮಾಡಬೇಕಾದ್ರೆ ನಾನು ಹೇಳಿದೆ ತುಂಬ ಪೇಪರ್ಗಳನ್ನು ಯೂಸ್ ಮಾಡಬೇಕಾಗ್ತದೆ, ಕಾಗದ ಶೀಟ್ಗಳನ್ನು ಯೂಸ್ ಮಾಡಬೇಕು, ಮತಪತ್ರಗಳನ್ನು ಪ್ರಿಂಟ್ ಮಾಡಬೇಕು ಅಥವಾ ಬೇರೆ ಬೇರೆ ದಾಖಲೆಗಳನ್ನು ಪ್ರಿಂಟ್ ಮಾಡಬೇಕಾಗ್ತದೆ. ಇದಕ್ಕೋಸ್ಕರ ಸಾವಿರಾರು ಮರಗಳನ್ನು ನಾಶ ಮಾಡಬೇಕಾಗ್ತದೆ. ಸೊ ಪರಿಸರ ಸಂರಕ್ಷಣೆ ಮಾಡುವಲ್ಲಿ ಸಹ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಸೊ ಒಟ್ಟಿನಲ್ಲಿ ನಮ್ಮ ಭಾರತದಲ್ಲಿ ಚುನಾವಣೆಯಲ್ಲಿ ಆದಂಥ ಅತಿ ದೊಡ್ಡ ಸುಧಾರಣೆ ಅಂತ ಹೇಳಿದರೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನನ್ನು ಬಳಕೆ ಮಾಡಿದ್ದು. ಸೊ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ರಿಫಾರ್ಮ್ ವಿ ಹ್ಯಾವ್ ಬ್ರಾಟ್ ಇನ್ ಇಂಡಿಯಾ, ದ using of electronic voting machines in the various elections. So this is a very important significant changes we have brought to the elections. The third important reform we have brought in the elections in India is, third important change, that is mandatory disclosure of antecedents of candidates. Mandatory disclosure of antecedents of candidates. What are the mandatory disclosures of the candidates? One is the criminal antecedents. Criminal antecedent, and the second one is educational, and the third one is property details. So these are the third important reforms we brought in the elections. Those who are contesting for the elections, they must compulsorily disclose the three important things. One is the criminal antecedents. So the person who is contesting for the elections, when they are filing the nominations, along with the nomination they should file an affidavit. In that affidavit they should mention whether they are convicted from the court or not. Suppose if any candidate, if he is convicted by the court more than 2 years, so he will not be allowed to contest for elections. Or for any candidate before the elections, before 6 months, any charge sheet is filed in the police station, even that person is not allowed to contest for elections. So filing the criminal antecedents is made compulsory for all the party candidates while filing the nominations. If there is any criminal backgrounds or criminal charges, then that particular candidates are not allowed to contest the elections. So why this is made? Students, you all know that in India many candidates who having the background of criminal backgrounds, they are contesting elections and entering to the legislatures. Actually they should be in jail, but instead of that they are entering to the Lok Sabha and Vidhana Sabha. So to avoid the criminals to come into the mainstream or to the politics or to the legislature, the election commission, it made compulsory to give the details about their criminal background. The second important thing is that educational antecedents. So the candidates, those who are contesting for elections, while they are filing the nominations, along with the nominations they should file an affidavit regarding the education qualifications. As you all know that in India the constitution is not fixed any education qualification to contest for the elections, but now the time it has arisen where we need a good candidate, we need a good legislatures, we need a legislator who can think about the nations, who can frame a good legislations. So we need a good education qualified candidates.
So, filing the education qualification, a voter can assess whether he is a good candidate or qualified candidate or not qualified candidates. These details will be published in the newspapers, and also it will be telecasted in the various medias. So, the voter can get an awareness regarding his candidate, and he can select the best candidate in the elections. So, they will furnish the educational antecedents. And third one is property antecedents. They should file an affidavit regarding the property they are holding, not only the candidates but also the family members, how much property they are holding, both movable and immovable property, how much money they have, what are the property they have, and how much wealth they are possessing. All these details must be filed along with the nomination paper, so that the voters can judge a candidate whether he is a good candidate or a bad candidate. So, while filing the nominations, the candidates from the different political parties, they should file these 3 things. ವಿದ್ಯಾರ್ಥಿಗಳೇ, ಇನ್ನೊಂದು ಬಹಳ ಮುಖ್ಯವಾದಂಥ ಬದಲಾವಣೆಯನ್ನು ನಾವು ತಂದದ್ದು ನಮ್ಮ ಚುನಾವಣೆಯ ವ್ಯವಸ್ಥೆಯಲ್ಲಿ ಯಾವುದಂತ ಹೇಳಿದರೆ, ಯಾವ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಅವರು ಕಡ್ಡಾಯವಾಗಿ 3 ವಿಷಯಗಳನ್ನು ಘೋಷಣೆ ಮಾಡಿಕೊಳ್ಬೇಕು ಅಂತೇಳಿ. ಯಾವುದಂತ ಹೇಳಿದರೆ, ಒಂದು ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿದರೆ, ಅವರ ವಿರುದ್ಧ ಯಾವುದಾದರೂ ಪೊಲೀಸ್ ಸ್ಟೇಷನಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಿದೆಯಾ, ಕೇಸ್ಗಳು ಫೈಲ್ ಆಗಿದೆಯಾ, 2 ವರ್ಷಕ್ಕಿಂತ ಹೆಚ್ಚು ಅವರಿಗೆ ನ್ಯಾಯಾಲಯದಿಂದ ಶಿಕ್ಷೆ ಆಗಿದೆಯಾ, ಅಥವಾ ಚುನಾವಣೆಗೆ 6 ತಿಂಗಳ ಮುಂಚೆ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಗಿದೆಯಾ, ಇವುಗಳ ಎಲ್ಲ ಮಾಹಿತಿಯನ್ನು ಒಂದು ಅಫಿಡವಿಟ್ನಲ್ಲಿ ನಾಮಪತ್ರಗಳ ಜೊತೆಗೆ ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕು. ಇದು ಯಾಕೆ ಮಾಡಿದರು ಅಂತ ಹೇಳಿದರೆ, ವಿದ್ಯಾರ್ಥಿಗಳೇ, ನಮ್ಮ ದೇಶದಲ್ಲಿ ಎಷ್ಟೋ ಜನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ಗೂಂಡಾಗಳು ನಮ್ಮ ರಾಜಕೀಯಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಜೈಲಿನಲ್ಲಿ ಇರಬೇಕಾದಂಥ ವ್ಯಕ್ತಿಗಳು ಇವತ್ತು ಲೋಕಸಭೆ ವಿಧಾನಸಭೆಗೆ ಎಂಟ್ರಿಯನ್ನು ಪಡೆದಿದ್ದಾರೆ. ಇದು ನಮ್ಮ ರಾಜಕೀಯಕ್ಕೆ ಶೋಭೆ ತರುವಂಥ ಕೆಲಸ ಅಲ್ಲ. ಅದಕ್ಕೋಸ್ಕರ ಈ ಗೂಂಡಾಗಳನ್ನು ಅಥವಾ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ಅಭ್ಯರ್ಥಿಗಳನ್ನು ಚುನಾವಣೆಯಿಂದ ಇಡಲಿಕ್ಕೋಸ್ಕರ ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಅಫಿಡವಿಟನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ಎರಡನೇದಾಗಿ, ಒಬ್ಬ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧಿಸುವಾಗ ನಾಮಪತ್ರದೊಂದಿಗೆ ಆತನ ಶೈಕ್ಷಣಿಕ ವಿವರಗಳನ್ನು ಸಲ್ಲಿಸಬೇಕು. ಅವನು ಎಷ್ಟು ಓದಿದ್ದಾನೆ, ಅವನ ಅರ್ಹತೆಗಳೇನು, ಆತ SLC ಪಾಸ್ ಮಾಡಿದಾನ ಅಥವಾ ಡಿಗ್ರಿ ಇದೆಯಾ, ಈ ಎಲ್ಲ ವಿವರಗಳನ್ನು ಅವನು ಸಲ್ಲಿಸಬೇಕು. ಅವರ ಸರ್ಟಿಫಿಕೇಟ್ನ ಒಂದಿಗೆ ವಿವರಗಳನ್ನು ನೀಡಬೇಕು. ನಮ್ಮ ಭಾರತ ಸಂವಿಧಾನದ ಪ್ರಕಾರ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಶೈಕ್ಷಣಿಕ ಅರ್ಹತೆಯನ್ನು ನಿಗದಿಪಡಿಸಿಲ್ಲ. ಆದರೆ ಇವತ್ತು ನಮ್ಮಲ್ಲಿ ಹೆಚ್ಚು ಅಕ್ಷರಸ್ಥರ ಸಂಖ್ಯೆ ಇರುವುದರಿಂದಾಗಿ ಮತ್ತು ನಮಗೆ ಒಳ್ಳೆಯ ಶಾಸನಗಳನ್ನು ರಚಿಸುವಂತಹ ಪ್ರತಿನಿಧಿಗಳು ಬೇಕಾಗಿರುವುದರಿಂದಾಗಿ ನಾವು ಒಳ್ಳೆಯ ಒಂದು ಅಭ್ಯರ್ಥಿಗಳನ್ನು ಲೋಕಸಭೆ ಅಥವಾ ವಿಧಾನಸಭೆ ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಅವರ ಶೈಕ್ಷಣಿಕ ಹಿನ್ನೆಲೆಯನ್ನು ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯ. ಮೂರನೇದಾಗಿ, ಅವರ ಆಸ್ತಿಯ ವಿವರವನ್ನು ಸಲ್ಲಿಸಬೇಕು. ಒಬ್ಬ ರಾಜಕೀಯ ಪಕ್ಷದ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ನಾಮಪತ್ರದೊಟ್ಟಿಗೆ ಅವನ ಆಸ್ತಿಯ ವಿವರಗಳನ್ನು ಸಲ್ಲಿಸಬೇಕು. ಅವನ ಚರ ಮತ್ತು ಸ್ಥಿರ ಆಸ್ತಿಗಳ ವಿವರ, ಅವರ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬ ಸದಸ್ಯರ, ಅವನ ಹೆಂಡತಿ ಮಕ್ಕಳ ಚರ ಮತ್ತು ಸ್ಥಿರ ಆಸ್ತಿಗಳ ವಿವರಗಳನ್ನು ಒಳಗೊಂಡಂಥ ಒಂದು ಅಫಿಡವಿಟನ್ನು ನಾಮಪತ್ರದೊಟ್ಟಿಗೆ ಸಲ್ಲಿಸಬೇಕು. ಇದರಿಂದ ವಿದ್ಯಾರ್ಥಿಗಳೇ ಏನು ನಾವು ತಿಳ್ಕೊಳ್ಬೋದು ಅಂತ ಹೇಳಿದರೆ, ಒಬ್ಬ ಅಭ್ಯರ್ಥಿ ಆತ ಒಳ್ಳೆಯ ಅಭ್ಯರ್ಥಿಯಾ, ಆತ ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆಗ್ಬೋದಾ, ಪ್ರಜ್ಞಾವಂತ ಜನಪ್ರತಿನಿಧಿ ಆಗ್ಬೋದಾ ಅನ್ನುವುದನ್ನು ಜನ ನಿರ್ಧಾರ ಮಾಡಿ ಒಳ್ಳೆಯ ಒಬ್ಬ ಅಭ್ಯರ್ಥಿಗೆ ವೋಟ್ ಮಾಡ್ಬೋದು. ಇದನ್ನೆಲ್ಲ ಚುನಾವಣೆಗೆ ಸ್ಪರ್ಧಿಸುವಾಗ ನಾಮಪತ್ರದೊಂದಿಗೆ ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ ನಂತರ ಇದೆಲ್ಲ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತದೆ. ಯಾವ ಮತದಾರ ಇದ್ದಾನೆ ಆ ಮಾಧ್ಯಮಗಳಲ್ಲಿ ಬಂದದನ್ನು ನೋಡಿ ಸರಿಯಾಗಿ ಅಸೆಸ್ ಮಾಡಿ ಯಾವ ಅಭ್ಯರ್ಥಿ ಒಳ್ಳೆಯ ಅಭ್ಯರ್ಥಿ ಅಂತೇಳಿ ಡಿಸೈಡ್ ಮಾಡಿ ಮತದಾನದ ಸಂದರ್ಭದಲ್ಲಿ ಮತವನ್ನು ಮಾಡಿ ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಸೊ ಇದು ಬಹಳ ಮುಖ್ಯವಾಗಿ ನಾವು
ಚುನಾವಣೆಗೆ ತಂದಂಥ ಒಂದು ದೊಡ್ಡ ಸುಧಾರಣೆ. ಇನ್ನೊಂದು ಬಹಳ ಮುಖ್ಯವಾಗಿ ಸುಧಾರಣೆ ಮಾಡಿದ್ದು ಯಾವುದು ಅಂತ ಹೇಳಿದರೆ ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್. ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್, ನಾಲ್ಕನೇ ದೊಡ್ಡ ಸುಧಾರಣೆ ತಂದದ್ದು ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್. ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್. ಚುನಾವಣೆಗೆ ರಾಜ್ಯವೇ ಹಣಕಾಸನ್ನು ನೀಡುವಂಥದ್ದು, ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವಂಥದ್ದು. ನಮ್ಮಲ್ಲಿ ಬೇರೆ ಬೇರೆ ಸಮಿತಿಗಳು ಈ ಚುನಾವಣಾ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಅನ್ನುವಂತಹ ಸಲಹೆಗಳನ್ನು ನೀಡಿದ್ದಾರೆ. ಉದಾಹರಣೆಗಾಗಿ ತರ್ಕುಂಡೆ ಸಮಿತಿ, ಇನ್ನೊಂದು ವಾಂಚು ಸಮಿತಿ, 1974ರಲ್ಲಿ ಸ್ಥಾಪನೆಯಾದಂಥ ತರ್ಕುಂಡೆ ಸಮಿತಿ ಮತ್ತು ಇನ್ನೊಂದು ವಾಂಚು ಸಮಿತಿ ಚುನಾವಣೆಗಳಿಗೆ ತಗಲುವಂಥ ವೆಚ್ಚ ಏನಿದೆ, ಖರ್ಚು ವೆಚ್ಚಗಳಿದೆ, ಅದು ಚುನಾವಣಾ ಮತಪತ್ರಗಳನ್ನು, ಚುನಾವಣೆಗೆ ಬೇಕಾದಂಥ ಪರಿಕರಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಅಥವಾ ಚುನಾವಣಾ ಪ್ರಚಾರಗಳನ್ನು ಮಾಡಲಿಕ್ಕೆ ಅಥವಾ ಇನ್ನಿತರ ಯಾವುದೇ ಖರ್ಚುಗಳಾಗ್ತದೆ ಆ ಖರ್ಚುಗಳನ್ನೆಲ್ಲ ರಾಜ್ಯವೇ ಭರಿಸಬೇಕು ಅಂತೇಳಿ ಬೇರೆ ಬೇರೆ ಸಮಿತಿಗಳು ಸರ್ಕಾರಕ್ಕೆ ಸಲಹೆಗಳನ್ನು ನೀಡಿದ್ದಾರೆ. ಇತ್ತೀಚೆಗೆ ಇಂದ್ರಜಿತ್ ಗುಪ್ತಾ ಕಮಿಟಿ ಅದು ಸಹ ಏನು ಮಾಡ್ತದೆ ಅಂತ ಹೇಳಿದರೆ ಚುನಾವಣಾ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಎನ್ನುವಂಥ ಸಲಹೆಗಳನ್ನು ನೀಡುತ್ತದೆ. ಈ ಚುನಾವಣಾ ವೆಚ್ಚವನ್ನು ರಾಜ್ಯವೇ ಭರಿಸಬೇಕನ್ನುವಂಥ ಸಲಹೆ ಇದು ಇತ್ತೀಚಿನದಲ್ಲ. ಇದನ್ನು ಮೊಟ್ಟ ಮೊದಲು ಪ್ರತಿಪಾದನೆ ಮಾಡಿದವರು ಜಾನ್ ಲಾಕ್ ಮತ್ತು JS ಮಿಲ್. ಇದು ಐಡಿಯಾ ಯಾರ್ದು ಅಂತ ಹೇಳಿದರೆ ಜಾನ್ ಲಾಕ್ ಮತ್ತು JS ಮಿಲ್ ರವರದು. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅಂತೇಳಿ ಹೇಳ್ತಾರೆ. ಯಾಕೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕಂತ ಹೇಳಿದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದರೆ ಇವತ್ತು ಹಣ ಇದ್ದವರು ಮಾತ್ರ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆದ್ದರಿಂದ ಎಷ್ಟೋ ಜನ ವಿದ್ಯಾವಂತರು, ಬುದ್ಧಿವಂತರು ಅಥವಾ ಮೇಧಾವಿಗಳು ಚುನಾವಣೆಗೆ ಸ್ಪರ್ಧಿಸ್ತಿಲ್ಲ. ಯಾಕೆಂತ ಹೇಳಿದರೆ ಹಣ ಇಲ್ಲ, ಅದರಿಂದಾಗಿ ಚುನಾವಣೆ ಗೆಲ್ಲಲಿಕ್ಕೆ ಆಗ್ತಿಲ್ಲ ಅಂತೇಳಿ. ಅದಕ್ಕೋಸ್ಕರ ಇಂತಹ ವಿಚಾರವಾದಿಗಳು, ಮೇಧಾವಿಗಳು ಅಥವಾ ವಿದ್ಯಾವಂತರು ಲೋಕಸಭೆಗೆ ಅಥವಾ ರಾಜ್ಯಸಭೆಗೆ ಅಥವಾ ನಮ್ಮ ರಾಜ್ಯ ಶಾಸಕಾಂಗಗಳಿಗೆ ಬರಬೇಕು ಅನ್ನುವ ಉದ್ದೇಶದಿಂದ ಆ ಅಭ್ಯರ್ಥಿಗಳ ಎಲ್ಲ ವೆಚ್ಚವನ್ನು ರಾಜ್ಯವೇ ನೋಡಿಕೊಳ್ಬೇಕು ಅನ್ನುವಂಥ ಒಂದು ಸಲಹೆಯನ್ನು ನೀಡ್ತದೆ. ಈ ಚುನಾವಣೆಯಲ್ಲಿ ರಾಜ್ಯವೇ ವೆಚ್ಚವನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕಂತ ಹೇಳಿದ್ರೆ ನೇರವಾಗಿ ರಾಜಕೀಯ ಪಕ್ಷಗಳಿಗೆ ಹಣ ನೀಡುವುದಲ್ಲ, ಅದರ ಬದಲಾಗಿ ಚುನಾವಣೆಗೆ ತಗಲುವಂತಹ ವೆಚ್ಚ ಏನಿದೆ ಅದನ್ನು ಬೇರೆ ಬೇರೆ ರೀತಿಯ ಪರಿಕರಗಳ ಮೂಲಕ, ಅವರಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಆ ವೆಚ್ಚವನ್ನು ಭರಿಸಬೇಕು ಅಂತ ಹೇಳ್ತಾರೆ. ಮತ್ತು ಯಾವ ಪಕ್ಷಗಳಿಗೆ ಈ ವೆಚ್ಚವನ್ನು ಭರಿಸಬೇಕಂತ ಹೇಳಿದರೆ ಚುನಾವಣಾ ಆಯೋಗದಲ್ಲಿ ನೋಂದಾಯಿತಾದಂಥ ಪಕ್ಷಗಳಿಗೆ ಮಾತ್ರ ಹಣವನ್ನು ನೀಡಬೇಕು ಅಥವಾ ಪರಿಕರಗಳನ್ನು ನೀಡಬೇಕು ಅನ್ನುವಂಥ ಸಲಹೆ ನೀಡುತ್ತದೆ. ಇನ್ನೊಂದು, ಈ ಚುನಾವಣಾ ವೆಚ್ಚವನ್ನು ಭರಿಸಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಸುಮಾರು 600 ಕೋಟಿ ರೂಪಾಯಿ ಮತ್ತು ಎಲ್ಲ ರಾಜ್ಯಗಳು ಸಹ 600 ಕೋಟಿ ರೂಪಾಯಿಯನ್ನು ತೆಗೆದಿಡಬೇಕು ಅನ್ನುವಂಥ ಸಲಹೆಯನ್ನು ನೀಡ್ತದೆ. ಹೀಗೆ ಚುನಾವಣೆಗೆ ತಗಲುವಂಥ ವೆಚ್ಚ ಏನಿದೆ ಅದನ್ನು ಭರಿಸಲಿಕ್ಕೋಸ್ಕರ ರಾಜ್ಯವೇ ಹಣವನ್ನು ನೀಡುವುದು. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಸಲಹೆ ನೀಡಿದೆ ಏನಂತ ಹೇಳಿದರೆ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡಲಿಕ್ಕೋಸ್ಕರ ಮಾಧ್ಯಮಗಳನ್ನು ಬಳಸ್ತಾರೆ, TV, ರೇಡಿಯೋ. ಇಲ್ಲಿ ಸಹ ಸಮಯವನ್ನು ಪ್ರತಿಯೊಂದು ಪಕ್ಷಕ್ಕೂ ನಿಗದಿ ಮಾಡಿ ಆ ಸಮಯವನ್ನು ನೀಡಬೇಕು ಅನ್ನುವಂಥ ಸಲಹೆಯನ್ನು ನೀಡುತ್ತದೆ. ಸೊ ಇದು ಒಂದು ಬಹಳ ಸುಧಾರಣೆಯನ್ನು ತರಲಿಕ್ಕೋಸ್ಕರ ನೀಡಿದಂಥ ಒಂದು ಸಲಹೆ. ಆದರೆ ಈ ಸಲಹೆ ಇಲ್ಲಿಯ ತನಕವೂ ಜಾರಿಗೆ ಬರಲಿಲ್ಲ ನಮ್ಮ ದೇಶದಲ್ಲಿ. ಯಾಕೆಂದರೆ ಒಂದು ಚುನಾವಣೆಗೆ ಕೋಟಿಗಟ್ಟಲೆ ಹಣ ಖರ್ಚಾಗ್ತದೆ. ಅಷ್ಟು ಹಣ ಕೊಡಲಿಕ್ಕೆ ನಮ್ಮ ಸರ್ಕಾರಕ್ಕೆ ಸಾಧ್ಯವೇ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಮತ್ತು ಯಾವ ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಹಣ ನೀಡಬೇಕು ಅನ್ನುವಂಥದ್ದು ಇನ್ನೊಂದು ದೊಡ್ಡ ಪ್ರಶ್ನೆ. ಯಾಕಂದರೆ ನಮ್ಮ ದೇಶದಲ್ಲಿ ಸುಮಾರು 1500ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳಿದೆ. ಕೆಲವು ರಾಜಕೀಯ ಪಕ್ಷಗಳು ಯಶಸ್ಸನ್ನು ಕಾಣ್ತವೆ, ಕೆಲವು ಪಕ್ಷಗಳು ಹುಡ್ತದೆ, ಸಾಯ್ತದೆ. ಅದರಿಂದಾಗಿ ಅದನ್ನು ಗುರುತಿಸಿ ಅವುಗಳಿಗೆ ಹಣ ನೀಡುವಂಥದ್ದು ಬಹಳ ದೊಡ್ಡ ಕೆಲಸ ಆಗ್ತದೆ. ಅದಕ್ಕೋಸ್ಕರ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವಂಥದ್ದು ಬಹಳ ಕಷ್ಟವಾದ ಕೆಲಸ. ಅದರಿಂದಾಗಿ ಮತ್ತು ಅಷ್ಟು ಸಾಮರ್ಥ್ಯ ಇಲ್ಲದ ಕಾರಣ ನಮ್ಮ ದೇಶದಲ್ಲಿ ಇದೊಂದು ಒಂದು ಸಲಹೆಯಾಗಿ ಮಾತ್ರ ನಿಂತಿದೆ. ಇನ್ನೊಂದು ಬಹಳ ಮುಖ್ಯವಾದಂತಹ ಸುಧಾರಣೆ ತಂದದ್ದು ಚುನಾವಣೆಯಲ್ಲಿ ಯಾವುದಂತ ಹೇಳಿದರೆ ನೋಟಾ. ಸೊ ಏನು ನೋಟಾ ಅಂತ ಹೇಳಿದರೆ ವಿದ್ಯಾರ್ಥಿಗಳೇ ಇದು ಸಹ ಭಾಳ ಇಂಪಾರ್ಟೆಂಟ್. ಕೆಲವು ಸಲ ಎಕ್ಸಾಮ್ನಲ್ಲಿ ನೋಟವನ್ನು ವಿಸ್ತರಿಸಿ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ನೋಟ್ ವಾಟ್ ಈಸ್ ನೋಟಾ. ನೋಟಾ ಮೀನ್ಸ್ ನನ್ ಆಫ್ ದಿ ಎಬವ್.
ಸೊ ಪ್ಲೀಸ್ ರೈಟ್ ನನ್ ಆಫ್ ದಿ ಎಬೌವ್. ಮೇಲಿನವರು ಯಾರು ನನ್ನ ಆಯ್ಕೆ ಅಲ್ಲ ಅಂತೇಳಿ ಅರ್ಥ. ನೀವು ನೋಡಿರ್ಬೋದು ಇತ್ತೀಚೆಗೆ ಎಲ್ಲ ಮತಪತ್ರಗಳಲ್ಲಿ ಅಥವಾ ಬ್ಯಾಲೆಟ್ ಯೂನಿಟ್ಗಳಲ್ಲಿ ಎಲ್ಲ ಅಭ್ಯರ್ಥಿಗಳ ಹೆಸರಾದ ನಂತರ ಕೊನೆಗೆ ಒಂದು ಕಾಲಮ್ ಇರ್ತದೆ, ಅದರಲ್ಲಿ ನೋಟಾ ಅಂತ ಮೆನ್ಷನ್ ಮಾಡಿರ್ತಾರೆ. ಏನು ನೋಟಾ ಅಂತ ಹೇಳಿದರೆ, ಉದಾಹರಣೆಗಾಗಿ ಯಾವುದಾದ್ರೂ ವಿಧಾನಸಭಾ ಅಥವಾ ಲೋಕಸಭಾ ಚುನಾವಣೆಗೆ 5-6 ಜನ ಕ್ಯಾಂಡಿಡೇಟ್ಸ್ ಸ್ಪರ್ಧೆ ಮಾಡ್ತಿದ್ದಾರೆ ಅಂತ ಹೇಳುವ. ಆ 5-6 ಕ್ಯಾಂಡಿಡೇಟ್ಸಲ್ಲಿ ಯಾವ ಅಭ್ಯರ್ಥಿಗೂ ನನಗೆ ವೋಟ್ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದಾಗ ನಾನು ವೋಟ್ ಮಾಡದೆ ಮತಗಟ್ಟೆಯಿಂದ ಹೊರಗೆ ಬರುವುದಲ್ಲ. ನನಗೆ ಇನ್ನೊಂದು ಚಾಯ್ಸ್ ಕೊಟ್ಟಿದ್ದಾರೆ, ಆಯ್ಕೆ ಕೊಟ್ಟಿದ್ದಾರೆ. ಅದು ಯಾವುದು ಅಂತ ಹೇಳಿದರೆ ನೋಟಕ್ಕೆ. ಮೇಲಿನ ಯಾರು ಅಭ್ಯರ್ಥಿಗಳು ಸೂಕ್ತರಲ್ಲ ಅಂತೇಳಿ ಅಥವಾ ಮೇಲಿನ ಅಭ್ಯರ್ಥಿಗಳು ಯಾರು ನನ್ನ ಆಯ್ಕೆ ಅಲ್ಲ ಅಂತೇಳಿ ಇದಕ್ಕೆ ನಾವು ವೋಟ್ ಮಾಡಿ ಬರಬಹುದು. ಸೊ ಇದನ್ನೇ ನೋಟಾ ಅಂತ ಕರೀತೇವೆ. ಡಿಯರ್ ಸ್ಟೂಡೆಂಟ್ಸ್, ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, it has introduced a new concept that's called as nota. Suppose any electors, he or she don't want to cast vote to any candidates in the list. So that time what they can do, they can cast their vote for nota. So they can reject or they can say that I will not cast vote for the above candidates. So this is the one way in which we can oppose the candidates or the parties which is contested for the elections. But a very unfortunate thing is that nota votes are not valid. Even if the nota votes are more than the candidates, those who got the elections, then also the elections are not cancelled. Among the 5 or 6 candidates who gets the maximum votes, he will be declared as the winner in the elections. ವಿದ್ಯಾರ್ಥಿಗಳೇ, ನೋಟದ ಒಂದು ಬಹಳ ದೊಡ್ಡ ಅದರ ಫೇಲ್ಯೂರ್ ಏನಂತ ಹೇಳಿದರೆ, ಒಂದು ಎಲೆಕ್ಷನಲ್ಲಿ, ಯಾವುದೇ ಎಲೆಕ್ಷನಲ್ಲಿ ಬೇರೆ ಎಲ್ಲ ಕ್ಯಾಂಡಿಡೇಟ್ಗಳಿಗಿಂತ ನೋಟಕ್ಕೆ ಹೆಚ್ಚು ಮತಗಳು ಬಿದ್ದರೂ ಸಹ ಆ ಚುನಾವಣೆಯನ್ನು ರದ್ದು ಮಾಡುವುದಿಲ್ಲ. ಉಳಿದ ಅಭ್ಯರ್ಥಿಗಳಿಗೆ ಯಾರು ಹೆಚ್ಚು ಮತ ಪಡೆದಿದ್ದಾರೆ ಅವರನ್ನು ವಿಜಯಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ. ಸೊ ಇದು ಅಷ್ಟು ಪರಿಣಾಮಕಾರಿಯಾಗಿ ಉಪಯೋಗಕ್ಕೆ ಬರ್ತಾ ಇಲ್ಲ. ಆದರೂ ಸಹ ಇತ್ತೀಚಿನ ಚುನಾವಣೆಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಕೆಲವು ಕ್ಷೇತ್ರಗಳಲ್ಲಿ 2-3% ಅಥವಾ 5% ವೋಟ್ ನೋಟಕ್ಕೆ ಚಲಾವಣೆ ಆದದ್ದು ನಾವು ನೋಡ್ತೇವೆ. ಇನ್ನು ಮುಂದೆ ಇದಕ್ಕೆ ಒಂದು ಅಧಿಕೃತವಾದ ಸ್ಥಾನಮಾನ ಬರಬೇಕಂತ ಹೇಳಿದರೆ ಇದಕ್ಕೆ ತಿದ್ದುಪಡಿಗಳನ್ನು ಮಾಡಿ ನೋಟದ ಮತ ಉಳಿದ ಕ್ಯಾಂಡಿಡೇಟ್ಗಿಂತ ಹೆಚ್ಚಿದ್ದರೆ ಆವಾಗ ಆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಮರು ಮತದಾನವನ್ನು ಮಾಡುವ ವ್ಯವಸ್ಥೆ ಮಾಡಿದರೆ ಆವಾಗ ನೋಟಕ್ಕೆ ಹೆಚ್ಚು ಬಲ ಬಂದಂತ ಆಗ್ತದೆ. ಸೊ ದೀಸ್ ಆರ್ ದಿ ವೇರಿಯಸ್ ರಿಫಾರ್ಮ್ಸ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಟು ಬ್ರಿಂಗ್ ಅಬೌಟ್ ದ ಚೇಂಜಸ್ ಇನ್ ದಿ ಎಲೆಕ್ಷನ್ಸ್.